ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಾನು ನಿಮಗೆಲ್ಲ ಒಂದು ಸಿಹಿ ಸುದ್ದಿಯನ್ನು ತಂದಿದ್ದೀನಿ. ಎಲ್ಲರಿಗೂ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಎಲಕ್ವೆನ್ಸು ಈಗ ಮತ್ತೆ ಪ್ಲೇಸ್ಟೋರಿಗೆ ಬಂದಿದೆ ಸ್ನೇಹಿತರೆ. ಹೌದು, ಈಗಾಗಲೇ ಮುಂಚೆ ಒಂದು ವೀಡಿಯೋ ಮಾಡಿದ್ದೆ ನಾನು. ಎಲಕ್ವೆನ್ಸು ಪ್ಲೇಸ್ಟೋರಿಗೆ ಬರ್ತಾ ಇದೆ, ಆಲ್ಫಾ ಸ್ಟೇಜಲ್ಲಿದೆ ಅಂತ. ಅದಾದಮೇಲೆ ಬೀಟಾ ಬಂತು, ಬೀಟಾ ಆದಮೇಲೆ ಪಬ್ಲಿಕ್ ಬೀಟಾ ಬಂತು. ಈಗ ಅಫಿಷಿಯಲಿ ಪಬ್ಲಿಕ್ ರಿಲೀಸ್ ಕೂಡ ಆಗಿದೆ ಪ್ಲೇಸ್ಟೋರಲ್ಲಿ. ಈಗ ನೀವು ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಬೋದು. ಈಗಾಗಲೇ ಸುಮಾರು ಜನ ಪಬ್ಲಿಕ್ ಬೀಟಾಲಿದ್ದಾಗಲೇ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಪರ್ಚೇಸ್ ಮಾಡಿದ್ದೀರಾ. ಬಟ್ ಯಾರ್ಯಾರು ಮಾಡಿಲ್ವೋ, ಯಾರ್ಯಾರು ಆ್ಯಕ್ಸಸ್ ಸಿಕ್ಕಿರಲಿಲ್ವೋ ಒಂದು ವೇಳೆ, ಅವ್ರಿಗೆ ಈಗ ಪ್ರತಿಯೊಬ್ಬರು ಕೂಡ ಆ್ಯಕ್ಸಸ್ ಸಿಗುತ್ತೆ ಸ್ನೇಹಿತರೆ. ಹಾಗಾದರೆ ನೋಡೋಣ ಬನ್ನಿ ಫ್ರೆಂಡ್ಸ್, ಹೊಸ ಎಲಕ್ವೆನ್ಸಲ್ಲಿ ಏನೇನು ಸೆಟ್ಟಿಂಗ್ಸ್ ಇದೆ, ಏನಾದರೂ ಚೇಂಜಸ್ ಆಗಿದೆಯಾ, ಈ ಎಲ್ಲ ಮಾಹಿತಿನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ಈ ಟ್ಯುಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಓಕೆ ಸ್ನೇಹಿತರೆ, ಎಲಕ್ವೆನ್ಸ್ನ ಈಗಾಗಲೇ ನಾನು ಇನ್ಸ್ಟಾಲ್ ಮಾಡ್ಕೊಂಡು ಆ್ಯಕ್ಟಿವೇಟು ಮಾಡ್ಕೊಂಡಿದ್ದೀನಿ. ಹಾಗೆ ಆಟೋ TTS ಜೊತೆ ಕನ್ಫಿಗರ್ ಮಾಡ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಎಲಕ್ವೆನ್ಸ್ ಜೊತೆನೇ ನಾನು ಟ್ಯುಟೋರಿಯಲ್ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಈಗ ನೀವು ಪ್ಲೇಸ್ಟೋರಲ್ಲಿ ಜಸ್ಟ್ ಸರ್ಚಲ್ಲಿ ಹೋಗಿ ಎಲಕ್ವೆನ್ಸ್ TTS ಅಂತ ಹೇಳಿದ್ರೆ ಸಾಕು ಬರುತ್ತೆ. ಅಥವಾ ನೀವು ಜಸ್ಟ್ ಎಲಕ್ವೆನ್ಸ್ ಅಂತ ಟೈಪ್ ಮಾಡಿದ್ರೂ ಸಾಕು. ELOQUENCE ಇದರ ಸ್ಪೆಲ್ಲಿಂಗು. ಇಷ್ಟು ಟೈಪ್ ಮಾಡಿದ್ರೆ ಸಾಕು, ನಿಮಗೆ ಸಿಗುತ್ತೆ. ನೋಡಿ, ಈಗ ಪ್ಲೇಸ್ಟೋರ್ ಹೋಗೋಣ. ಓಕೆ, ನೋಡಿ ಪ್ಲೇಸ್ಟೋರಲ್ಲಿ ಫಸ್ಟಲ್ಲೇ ಸಿಗುತ್ತೆ ನಿಮಗೆ ಎಲಕ್ವೆನ್ಸ್ ಅಂತ ಸರ್ಚ್ ಮಾಡಿದ್ರೆ ಎಲಕ್ವೆನ್ಸ್ ಟೆಕ್ಸ್ಟ್ ಟು ಸ್ಪೀಚ್ ಗ್ಲೋಬಲ್ ಅಂತ ಸಿಗುತ್ತೆ. ಇನ್ನೊಂದು ಸ್ವಲ್ಪ ಸ್ಪೀಚ್ ರೇಟ್ ಸ್ಲೋ ಮಾಡ್ತೀನಿ ನೋಡಿ. ಓಕೆ, ಸಾಕನ್ಸುತ್ತೆ ಇಷ್ಟು ಸ್ಲೋ. ಓಕೆ, ಎಲಕ್ವೆನ್ಸ್ ಕೋಡ್ ಫ್ಯಾಕ್ಟ್ರಿ ಗ್ಲೋಬಲ್ ಅಂತ ಬರುತ್ತೆ. ಓಕೆ, ಸೊ ಇದನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ, ಎಲಕ್ವೆನ್ಸ್ TTS. ಆಮೇಲೆ ಇನ್ನೊಂದು, ಮೊದಲು ETI ಎಲಕ್ವೆನ್ಸ್ ಅಂತ ಇತ್ತಲ್ಲ, ಈಗ ETI ಇಲ್ಲ, ಓನ್ಲಿ ಎಲಕ್ವೆನ್ಸ್ TTS ಅಷ್ಟೇ ಇದು. ಓಕೆ, ಸೊ ಇದನ್ನು ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಇಲ್ಲಿ ಈಗ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿರೋದ್ರಿಂದ ಓಪನ್ ಅಂತ ಬರ್ತದೆ. ಓಪನ್ ಮಾಡೋಣ. ಓಕೆ, ಎಲಕ್ವೆನ್ಸ್ TTS. Welcome to Eloquence. Heading. With subscribed icon showing sound waves in the chat bubble. Image. ಸೊ ಈಗ ಆಲ್ರೆಡಿ ನಾನು ಸಬ್ಸ್ಕ್ರೈಬ್ ಮಾಡಿರೋದ್ರಿಂದ ವೆಲ್ಕಮ್ ಟು ಎಲಕ್ವೆನ್ಸ್ ಅಂತ ಬಂದು ಆಮೇಲೆ ಸಬ್ಸ್ಕ್ರೈಬ್ಡ್ ಐಕಾನ್ ಅಂತ ಹೇಳ್ತಾ ಇದೆ. ಸೊ ನೆಕ್ಸ್ಟು Subscription active. ಸಬ್ಸ್ಕ್ರಿಪ್ಷನ್ ಆ್ಯಕ್ಟಿವ್. Renews on December 5th, 2026. ಸೊ December 5th, 2026ಗೆ ನಾನು ರಿನ್ಯೂ ಆಗುತ್ತೆ. ಓಕೆ, December 5th, 2025 ನಾನು ಸಬ್ಸ್ಕ್ರೈಬ್ ಆಗಿರೋಂಥದ್ದು. ಇದರ ಬೆಲೆ ಎಷ್ಟಿದೆ ಅಂತ ನಿಮ್ಗೆ ಗೊತ್ತೇ ಇದೆ. ಮಂತ್ಲಿ ಪ್ಲ್ಯಾನ್ ಬೇಕು ಅಂತಂದರೆ ತಿಂಗಳಿಗೆ ನಿಮಗೆ ₹37.39 ಎಷ್ಟೋ ಆಗುತ್ತೆ. ಅದೇ ಆ್ಯನ್ಯಲ್ ಪ್ಲ್ಯಾನ್ ನೀವು ತೊಗೊಂಡ್ರೆ ₹373.86 ಅಂತಂದರೆ ₹31 ಎಷ್ಟೋ ಪರ್ ಮಂತ್ ಬೀಳುತ್ತೆ ನಿಮಗೆ. ಸೊ ನಾನು ಹೇಳೋದೇನು ಅಂತಂದರೆ, ನೀವು ಒಂದು ವರ್ಷದ ಪ್ಲ್ಯಾನ್ ತೊಗೊಂಬಿಡಿ ಒಂದೇ ಸಲ. ಸೊ ಒಂದು ವರ್ಷ ಟೆನ್ಷನ್ ಇರೋಲ್ಲ. ಆಮೇಲೆ ಇದಕ್ಕೆ ಯಾವುದೇ ರೀತಿ ಲೈಫ್ ಟೈಮ್ ಪ್ಲ್ಯಾನ್ ಇಲ್ಲ, ಲೈಫ್ ಟೈಮ್ ಪ್ಲ್ಯಾನ್ ಬರೋದು ಇಲ್ಲ. ಓಕೆ, ಸೊ ಫಸ್ಟ್ ಟೈಮು ನೀವು ಏನಾದರೂ ಎಲಕ್ವೆನ್ಸ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೇಬೇಕು. ಫಸ್ಟ್ 7 ಡೇ ಫ್ರೀ ಟ್ರಯಲ್ ಸಿಗುತ್ತೆ. ಅದಕ್ಕೆ ನೀವು ಆಟೋ ಪೇ ಸೆಟ್ ಮಾಡಬೇಕು. ಆಟೋ ಪೇಗೆ ನಿಮ್ಮ ಫಸ್ಟ್ ₹2 ಡಿಡಕ್ಟ್ ಆಗುತ್ತೆ. ನೀವು GPay ಅಥವಾ ಫೋನ್ಪೇಯಿಂದ ಆರಾಮಾಗಿ ಸಬ್ಸ್ಕ್ರಿಪ್ಷನ್ ತೊಗೊಬೋದು. ₹2 ಡಿಡಕ್ಷನ್ ಆದಮೇಲೆ ವಾಪಸ್ ಅದು ರೀಫಂಡ್ ಆಗುತ್ತೆ. ಮತ್ತು 7 ದಿನ ಆದಮೇಲೆ ನಿಮಗೆ ಆ್ಯನ್ಯಲ್ ಪ್ಲ್ಯಾನ್ ಅಥವಾ ಮಂತ್ಲಿ ಪ್ಲ್ಯಾನ್ ಏನು ತೊಗೊಂಡಿರ್ತೀರೋ ಅದ್ರ ಪ್ರಕಾರ ನಿಮಗೆ ಡಿಡಕ್ಷನ್ ಆಗುತ್ತೆ. ಆ್ಯನ್ಯಲ್ ಪ್ಲ್ಯಾನ್ ತೊಗೊಂಡಿದ್ರೆ ಅದೆಷ್ಟು ₹373.86 ಇದೆಯಲ್ಲ, ಅದು ನೀವು ಸೆಟ್ ಮಾಡಿರೋ ಆಟೋ ಪೇಯಿಂದ ಆಟೋಮೆಟಿಕಲಿ ಡಿಡಕ್ಟ್ ಆಗುತ್ತೆ. ಆಮೇಲೆ ಪ್ರತಿ ವರ್ಷ ನೀವೇನು ಮ್ಯಾನ್ಯಲಿ ರಿನ್ಯೂ ಮಾಡಬೇಕು ಅಂತ ಇಲ್ಲ, ಅದೇ ಆಟೋಮೆಟಿಕಲಿ ನಿಮ್ಮ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದ್ದರೆ ಅದೇ ಡಿಡಕ್ಷನ್ ಆಗ್ತಾ ಇರುತ್ತೆ. ಸೊ ಇದು ಇದರ ಒಂದು ಸ್ಟೋರಿ ಸ್ನೇಹಿತರೆ. ಈಗ ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ಲ ಅಂತಂದರೆ ನೀವು ಒಂದು ವೇಳೆ ಟೆಕ್ಸ್ಟ್ ಟು ಸ್ಪೀಚಲ್ಲಿ ಹೋಗಿ ನೀವೇನಾದ್ರು ಎಲಕ್ವೆನ್ಸ್ ಸೆಟ್ ಮಾಡಿದ್ರೆ ಪ್ರತಿಯೊಂದು ಬಾರಿನೂ ಪ್ಲೀಸ್ ರಿಜಿಸ್ಟರ್ ಅಂತ ಹೇಳ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ಯೂಸ್ ಮಾಡೋಕ್ಕಾಗಲ್ಲ ನೀವು. ಓಕೆ, ಸೊ ಇದು ಈಗ ನೆಕ್ಸ್ಟ್ ಏನು ಸಿಗುತ್ತೆ ನೋಡಿ, ಮ್ಯಾನೇಜ್ ಸಬ್ಸ್ಕ್ರಿಪ್ಷನ್. ಇಲ್ಲಿ ಹೋಗಿ ನಾವು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡೋದು ಇದೆಲ್ಲ ಮಾಡ್ಬೋದು. ವ್ಯೂ ಪ್ಲ್ಯಾನ್ಸ್, ಇಲ್ಲಿ ಪ್ಲ್ಯಾನ್ಸ್ ನೋಡ್ಬೋದು. ಪ್ಲ್ಯಾನ್ಸು 2 ಪ್ಲ್ಯಾನು ಹೇಳಿದೆ ನಾನು ಈಗಾಗಲೇ, ಮಂತ್ಲಿ ಮತ್ತು ಆ್ಯನ್ಯುವಲ್ ಎಷ್ಟೆಷ್ಟಿದೆ ನಮ್ಮ INR ಅಲ್ಲಿ ಅಂತಲೂ ಹೇಳಿ ನಿಮಗೆ. ಓಕೆ, ಸಿಸ್ಟಮ್ ಸೆಟ್ಟಿಂಗ್ಸಲ್ಲಿ ಹೋಗಿ ಎಲಕ್ವೆನ್ಸ್ನ ಡಿಫಾಲ್ಟಾಗಿ ಸೆಟ್ ಮಾಡಿ ಅಂತ ಹೇಳ್ತಾ ಇದೆ. ಈಗ ನಾನು ಆಟೋ TTS ಜೊತೆ ಕನ್ಫಿಗರ್ ಮಾಡ್ಕೊಂಡಿರೋದ್ರಿಂದ ಎಲಕ್ವೆನ್ಸ್ ಡಿಫಾಲ್ಟ್ TTS ಆಗಿ ಸೆಟ್ ಆಗಿಲ್ಲ ಅಂತ ಹೇಳ್ತಾ ಇದೆ. ಸೊ ಅದಕ್ಕೇನು ಅವಶ್ಯಕತೆ ಇಲ್ಲ. ಸೊ ಇಲ್ಲಿ 2 ಸೆಟ್ಟಿಂಗ್ಸ್ ಬರುತ್ತೆ. ಒಂದು ಎಲಕ್ವೆನ್ಸ್ TTS ಸೆಟ್ಟಿಂಗ್ಸು, ಇನ್ನೊಂದು ಸಿಸ್ಟಮ್ TTS ಸೆಟ್ಟಿಂಗ್ಸು. ಸಿಸ್ಟಮ್ TTS ಸೆಟ್ಟಿಂಗ್ಸ್ ಅಂತಂದರೆ ಏನೂ ಇಲ್ಲ, ಅದು ಮಾಮೂಲಿ ನಮ್ಮ ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ ಓಪನ್ ಆಗುತ್ತೆ. ಎಲಕ್ವೆನ್ಸ್ ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ ನಿಮ್ಗೆ ಗೊತ್ತಾಯಿದೆ, ಇಲ್ಲಿ ಎಲಕ್ವೆನ್ಸ್ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಓಕೆ, ಸೊ ಈಗ ನಾವು
ಎಲಕ್ವೆನ್ಸ್ ಸೆಟ್ಟಿಂಗ್ಸ್ ನೋಡೋಣ ಏನೇನಿದೆ, ಏನೇನು ನಾವು ಮಾಡ್ಕೊಬೇಕಾಗತ್ತೆ, ಅಥವಾ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಮೊದಲಿಗೆ Eloquence TTS settings button. ಸೊ ಎಲಕ್ವೆನ್ಸ್ TTS ಸೆಟ್ಟಿಂಗ್ಸ್ ಹೋಗ್ತೀನಿ. Eloquence TTS settings. ಇಲ್ಲಿ Voice profile. Read. ಫಸ್ಟು ವಾಯ್ಸ್ ಪ್ರೊಫೈಲ್ ಸಿಗುತ್ತೆ. ವಾಯ್ಸ್ ಪ್ರೊಫೈಲ್ ಯಾವ್ದು ಬೇಕು ಅನ್ನೋದನ್ನ ಸೆಟ್ ಮಾಡ್ಬೋದು ನಾವು. ಇಲ್ಲಿ ಯಾವುದಿದೆ ನೋಡಿ, Voice profile. ಇದು ನಾವು ಯೂಸ್ ಮಾಡ್ತಾ ಇರೋದು ಈಗ ರೀಡ್ ವಾಯ್ಸ್. ಇದು Not checked. Shelly. Radio button. ಇದು ಶೆಲ್ಲಿ, Not checked. Bobby. Bobby. Radio not checked. Rocco. Radio button. ರಾಕೋ, ಇದೆಲ್ಲ ಹಳೆ ಎಲಕ್ವೆನ್ಸಲ್ಲಿ ಇತ್ತು ಸ್ನೇಹಿತರೆ. ಇದೆಲ್ಲ ಅದೇ ವಾಯ್ಸ್ಗಳಿದೆ, ಯಾವುದು ಹೊಸದೇನಿಲ್ಲ ಇಲ್ಲಿ. Not checked. Glenn. Radio not checked. Sandy. Radio button. ಈ ಥರ ಇದೆ. ಸುಮ್ಮನೆ ನಿಮಗೆ ಒಂದು ಸ್ಯಾಂಡಿ ಇಟ್ಟು ತೋರಿಸ್ತೀನಿ ನೋಡಿ. Eloquence TTS settings. ನೋಡಿ, ಇದು ಸ್ಯಾಂಡಿ ಅಂತಿದು. Voice profile. Sandy. ಸುಮ್ಮನೆ ಅದೇ ಸ್ವಲ್ಪ ಪಿಚ್ಚು ಇನ್ಕ್ರೀಸ್ ಆದಂಗಿದೆ ಅಷ್ಟೇ, ಅಂತ Voice ಏನಿಲ್ಲ. profile. ಸೊ ನಾವು ಜಾಸ್ತಿ ಎಲ್ಲರೂ ಯೂಸ್ ಮಾಡೋದು ಯಾವುದು ರೀಡು, Not checked. Not checked. Read. Radio button. ಅದೇ ಫಸ್ಟ್ ವಾಯ್ಸು. Eloquence TTS settings. ಓಕೆ, ಸೊ Force pitch. Force Eloquence TTS speech pitch settings over application speech pitch settings. Off. Switch. ಸೊ ಇದು ಪಿಚ್ಚಿಗೆ ಸಂಬಂಧಪಟ್ಟಿರೋಂಥದ್ದು. ಸೊ ಪಿಚ್ಚು ಬೈ ಡಿಫಾಲ್ಟು 0 50 ಅಲ್ಲಿಂದ ನೀವು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಕೊಬೋದು. ಇದೇ ಪಿಚ್ ಸಾಕು ನನಗೆ, ಹಂಗಾಗಿ ಈ ಪಿಚ್ಚಲ್ಲಿ ಏನು ಮಾಡೋಕ್ಕಾಗಲ್ಲ. ನಿಮಗೆ ಬೇಕಾದರೆ ಇದನ್ನ ಆನ್ ಮಾಡಿಕೊಂಡು On. Pitch. 0 open parent normal close parent. 0 ಇಲ್ಲಿ -10 +10 ಇರುತ್ತೆ. ಇಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು. ನೋಡಿ ಇಲ್ಲಿ ನಾವು Not checked. Not checked. -1. Radio button. ನೋಡಿ 1 ಇಟ್ಟರೆ Eloquence TTS settings. -1. ಇದು ಡ್ಯಾಶ್ ಅಂತಂದರೆ ಮೈನಸ್ಸು. ಇದು -1 ಇಟ್ಟು ಸ್ವಲ್ಪ ಡೌನ್ ಆಯಿತು. Pitch. Not checked. -3. Radio button. ಇದು -3. Not checked. Not checked. -5. Radio button. ನೋಡಿ ಫುಲ್ ಲೋ ಇಟ್ಟರೆ ಹೆಂಗಿರುತ್ತೆ Not checked. -10 open. Pitch. Not checked. -10 open parent lower close parent. ನೋಡಿ. Radio. ಈಗ Eloquence TTS settings. ಹಿಂಗೆ ರೋಬೋಟ್ ವಾಯ್ಸ್ ಬಂದಂಗೆ ಬರುತ್ತೆ. Force speech rate. Pitch. Pitch. ಅದೇ ಫುಲ್ +10 ಇಟ್ಟರೆ Not ನಿಮಗೆ checked. ಅದನ್ನು ತೋರಿಸ್ತೀನಿ ಅಂತ. Cancel. Stop it. Not checked. 10 open parent. Eloquence TTS settings. ಇದು ಸ್ಯಾಂಡಿ ವಾಯ್ಸ್ ಬಂದಂಗೆ ಬರುತ್ತೆ. Force pitch. 10 open. Pitch. ನಾರ್ಮಲ್ ಅಂತಂದರೆ 0. Not checked. Free. Radio. Not checked. 0 open parent normal close. Eloquence TTS settings. 0 ಇಟ್ಟರೆ ನಾರ್ಮಲ್ ಬರುತ್ತೆ. ಓಕೆ, Force speech rate. Force Eloquence TTS speech rate over application speech rate. Off. Switch. ಇದು ಸ್ಪೀಚ್ ರೇಟು, ಇದು ಫೋರ್ಸ್ ಸ್ಪೀಚ್ ರೇಟ್ ಇದೆಯಲ್ಲ, ಇದು ಆಫ್ ಆಗೇ ಇರಲಿ. ನಾನು ಯಾಕೆ ಆಫ್ ಆಗಿರಲಿ ಅಂತ ರೆಕಮೆಂಡ್ ಮಾಡ್ತೀನಿ ಅಂತಂದರೆ, ಇದನ್ನೇನಾದ್ರು ಆನ್ ಮಾಡಿದ್ರೆ ನೀವೇನು ಜೆಸ್ಚರಿಂದ ಇನ್ಕ್ರೀಸು ಡಿಕ್ರೀಸ್ ಮಾಡ್ತಿರಲ್ಲ, ರೀಡಿಂಗ್ ಕಂಟ್ರೋಲಲ್ಲಿ ಸಿಗುತ್ತಲ್ಲ ಸ್ಪೀಚ್ ರೇಟ್ ಅಂತ, ಅಲ್ಲಿಂದ ಡಿಕ್ರೀಸ್ ಮಾಡಿದಾಗ ಅದು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗಲ್ಲ ಅದು. ಸೊ ಹಾಗಾಗಿ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಾನು ಇದನ್ನ ಆನ್ ಮಾಡ್ತೀನಿ. On. ನೋಡಿ ಈಗ Force speech rate. Force Eloquence TTS speech rate over application speech rate. On. Switch. ಆನ್ ಆಗಿದೆಯಲ್ಲ. ಈಗ ಸ್ಪೀಚ್ ರೇಟು ಜಾಸ್ತಿ Character. Speech rate. ಅಥವಾ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡೋಣ. Speech rate 68%. Speech rate 121%. ನೋಡಿ, ಅದು ಸುಮ್ಮನೆ ನಂಬರ್ ಇನ್ಕ್ರೀಸ್ ಆಗ್ತಾ ಇದೆ ಬಿಟ್ಟರೆ ಅದು ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಇಲ್ಲ. Speech rate 214%. ನೋಡಿ, ಈ ಥರ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಅದನ್ನು ಆಫಲ್ಲೇ ಬಿಡಿ. Speech rate 100%. Speech rate 8. Speech rate 68%. Speech rate ನೋಡಿ, ಈಗ ಆಫ್ ಮಾಡ್ತೀನಿ ಇದನ್ನ. Off. ಆಫ್ ಮಾಡೀನಿ. ಈಗ ನೋಡಿ, ನೋಡಿ 133ಗೆ ಇಷ್ಟು ಸ್ಪೀಡ್ ಆಯಿತು. Speech rate 82%. Speech rate 56%. ಸೊ ಇದನ್ನು ಆಫಲ್ಲಿ ಬಿಡಿ, ಇಲ್ಲಾಂದರೆ ಈ ಥರ ಸಮಸ್ಯೆ ಆಗುತ್ತೆ. ಸೊ ಸಮಸ್ಯೆ ಏನು ಅಂತ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು Force volume. Force Eloquence TTS volume over multimedia volume. On. Switch. ಇದು ಫೋರ್ಸ್ ಎಲಿಕ್ವೆನ್ಸ್ ವಾಲ್ಯೂಮ್. ಇದನ್ನ ಬೇಕಾದ್ರೆ ಆನ್ ಮಾಡಿ, ಏನು ತೊಂದರೆ ಇಲ್ಲ. Volume 100%. ವಾಲ್ಯೂಮ್ 100% ಇದೆ, 100ಅಲ್ಲೇ ಬಿಡಿ. General. Heading. ನೆಕ್ಸ್ಟು ಜನರಲ್ ಹೆಡಿಂಗ್ ಇದು. Emoji/emoticon. On. Switch. ಇಮೋಜಿಸ್ ಮತ್ತು ಇಮೋಟಿಕಾನ್ಸ್ ಓದಬೇಕಾ ಬೇಡ ಅಂತ ಇದು ಆನ್ ಆಗಿರಲಿ. ಅವಾಗ ನಿಮಗೆ ಇಮೋಜಿಸ್ ಇಮೋಟಿಕಾನ್ಸ್ ರೀಡ್ ಮಾಡುತ್ತೆ, ಇಲ್ಲಾಂದರೆ ಮಾಡಲ್ಲ. Process punctuation. On. Switch. ಪ್ರೋಸೆಸ್ ಪಂಕ್ಚುಯೇಷನ್ ಇದನ್ನು ಆನ್ ಮಾಡ್ಕೊಳ್ಳಿ. Punctuation. Most. ಪಂಕ್ಚುಯೇಷನ್ ಎಷ್ಟು ಹೇಳ್ಬೇಕು ನಿಮಗೆ. ಇಲ್ಲಿ ಸಮ್ಮು, ಮೋಸ್ಟು, ಆಲ್ ಅಂತೆಲ್ಲ ಇರುತ್ತೆ. ಇಲ್ಲಿ ಮೋಸ್ಟಲ್ಲೇ ಇಡಲಿ. ಇಲ್ಲಾಂತಂದರೆ ನಾವು ಆಲ್ ಇಟ್ಬಿಟ್ರೆ ಎಲ್ಲ ಕಾಮ, ಲೆಫ್ಟ್ ಪೇರನ್ ಎಲ್ಲ ಹೇಳ್ತಾ ಇರುತ್ತೆ. Use number processing. On. Switch. ಯೂಸ್ ನಂಬರ್ ಪ್ರೊಸೆಸಿಂಗ್ ಇದು ಆನ್ ಆಗಿರಲಿ. ಇಲ್ಲಿ ಆನ್ ಮಾಡಿಲ್ಲ ಅಂತಂದರೆ ನಿಮಗೆ ಈ ಫೋನ್ ನಂಬರ್ ಎಲ್ಲ ಹೇಳೋವಾಗ 9 ಮಿಲಿಯನ್ ಈ ಗೂಗಲ್ TTS ಸ್ಪೀಕ್ ಹೇಳುತ್ತಲ್ಲ, ಆ ರೀತಿ ಹೇಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಇದು ಆನ್ ಮಾಡಬೇಕು. Number processing. Digits. ನಂಬರ್ ಪ್ರೊಸೆಸಿಂಗ್ ಇಲ್ಲಿ ಡಿಜಿಟ್ಸಲ್ಲೇ ಇರಬೇಕು. ಬೈ ಡಿಫಾಲ್ಟ್ ಡಿಜಿಟ್ಸ್ ಇರುತ್ತೆ, ಹಾಗೆ ಬಿಡಿ. ಇಲ್ಲಿ Number ನಿಮಗೆ processed. Not checked. Pairs. Radio button. ಪೇರ್ಸ್ ಅಂತಂದರೆ 2 ಹೇಳುತ್ತೆ. ಈಗ ಫಾರ್ ಎಕ್ಸಾಂಪಲ್ 9845 ಆ ಥರ ಫೋನ್ ನಂಬರ್ ಇದ್ದರೆ 9845 ಆ ಥರ ಹೇಳುತ್ತೆ. Not checked. Triplets. Radio button. ಟ್ರಿಪ್ಲೆಟ್ಸು ಇಡ್ಬೋದು. ಟ್ರಿಪ್ಲೆಟ್ಸ್ ಇಟ್ಟರೆ ಈಗ 3 ನಂಬರ್ ಹೇಳುತ್ತೆ. 998, 845 ಆ ಥರ ಹೇಳುತ್ತೆ.
Cancel. Button. ಇಷ್ಟೇ ಇರೋದು. Not checked. Digits. Radio button. ಡಿಜಿಟ್ಸ್ ಇದ್ರೆ ಬೆಸ್ಟು, ಒಂದೊಂದೇ ಸಿಂಗಲ್ ನಂಬರ್ ಹೇಳುತ್ತೆ. Eloquence TT. Use abbreviations. On. Switch. ಅಬ್ರಿವೇಷನ್ಸ್ ಇದು ಆನ್ ಇರಲಿ. ಅಬ್ರಿವೇಷನ್ಸಲ್ಲಿ ಮಾಮೂಲಿ ಈಗ ಕೆಲವೊಂದು ಈಗ KM ಅಂತ ಬರೋ ಕಿಲೋಮೀಟರ್ ಅನ್ನೋದು ಆ ಥರ ಎಲ್ಲ ಹೇಳುತ್ತಿದ್ದು, ಹಾಗಾಗಿ ಇದು ಆನಾಗೇ ಇರಲಿ, ಏನು ತೊಂದರೆ ಇಲ್ಲ. Intonation pauses. On. Switch. ಸೊ ಇಂಟಿನೇಷನ್ ಪಾಸಸ್ ಇದು ಬೈ ಡಿಫಾಲ್ಟ್ ಆನ್ ಆಗಿರುತ್ತೆ, ಆನಾಗೇ ಇರಲಿ. ಇದು ಆನ್ ಆಫ್ ಆಗೋದ್ರಿಂದ ಏನಂತ ಡಿಫ್ರೆನ್ಸ್ ಆಗುತ್ತೆ ಅಂತ ಗೊತ್ತಿಲ್ಲ ಏನಕ್ಕಿದೆ ಅಂತ. ನಿಮ್ಗೇನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. Advanced. Heading. ನೆಕ್ಸ್ಟು ಅಡ್ವಾನ್ಸ್ ಸೆಟ್ಟಿಂಗ್ ಇದೆ. ಇಲ್ಲಿ Force language. Selected language will always be used, regardless of system settings. On. Switch. ನಾನು ಇದನ್ನ ಇಟ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ನಾನು ಎಲಕ್ವೆನ್ಸಲ್ಲಿ ಯೂಸ್ ಮಾಡೋದು ಯಾವಾಗಲೂ US ಇಂಗ್ಲೀಷು, UK ಇಂಗ್ಲೀಷ್ ನಾನು ಯೂಸ್ ಮಾಡಲ್ಲ. ಹಂಗಾಗಿ ನನ್ನ ಸಿಸ್ಟಮ್ ಲ್ಯಾಂಗ್ವೇಜ್ ಯಾವುದೇ ಇರಲಿ, ನಾನು ಸೆಲೆಕ್ಟ್ ಮಾಡಿರೋ ಇಂಗ್ಲೀಷೇ ರೀಡ್ ಮಾಡಬೇಕು ಅನ್ನೋಂಥ ಆಪ್ಷನ್ ಇದು. ಸೊ ಇಲ್ಲಿ ನಾನು US ಇಂಗ್ಲೀಷ್ ಇಟ್ಕೊಂಡಿದ್ದೀನಿ. Language. English open parent United States close parent. ನೋಡಿ ಇಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ Language. Not checked. English open parent United Kingdom close parent. Radio ಇಂಗ್ಲೀಷ್, button. UK ಇಂಗ್ಲೀಷು, US ಇಂಗ್ಲೀಷು. Not checked. Finish. Radio button. ಅದು ಬಿಟ್ಟು ಇನ್ನು ಬೇರೆ ನಮ್ಗೆ ಯೂಸ್ ಆಗ್ದಿರೋ ಲ್ಯಾಂಗ್ವೇಜಸ್ ಇದೆ. ಫಿನಿಶು, Not checked. French. Radio button. ಫ್ರೆಂಚು, ಇದೆಲ್ಲ ಇದೆ. Not checked. French open parent Canada close parent. Not checked. German. Radio button. ಈ ಥರ ಇದ್ದಾವೆ. ಸೊ ನಮಗೆ ಯೂಸ್ ಆಗೋದು ಇಲ್ಲ UK ಇಂಗ್ಲೀಷು, ಇಲ್ಲ US ಇಂಗ್ಲೀಷು. UK ಇಂಗ್ಲೀಷ್ ಇಟ್ಟರೆ Not checked. English open. Checked. Not checked. English open parent United Kingdom. ನೋಡಿ ಈಗ Force language. English open parent United Kingdom close parent. ನೋಡಿ ಈ ರೀತಿ ಮಾತಾಡುತ್ತೆ UK ಇಂಗ್ಲೀಷು. ಕೆಲವರು ಇದಿಷ್ಟ ಆಗುತ್ತೆ, ನನಗೆ ಇದಿಷ್ಟ ಆಗಲ್ಲ. Language. ಹಂಗಾಗಿ ನಾನು US Checked. English open. Not checked. Finish. Checked. Not checked. English open. Eloquence TTS settings. ಓಕೆ US ಇಂಗ್ಲೀಷ್ ಇಟ್ಟೆ. Sampling rate 16 kilohertz. ನೆಕ್ಸ್ಟು ಸ್ಯಾಂಪ್ಲಿಂಗ್ ರೇಟು. ಸ್ಯಾಂಪ್ಲಿಂಗ್ ರೇಟಲ್ಲಿ 11 ಕಿಲೋಟ್ಸು ಮತ್ತು 16 ಕಿಲೋಟ್ಸ್ ಎರಡು ಇರುತ್ತೆ. ಬೈ ಡಿಫಾಲ್ಟ್ 11 ಕಿಲೋಟ್ಸಲ್ಲಿ ಇರುತ್ತೆ. ಇದೇನಪ್ಪ ಅಂತಂದರೆ 16 ಕಿಲೋಟ್ಸ್ ಇಟ್ಕೊಂಡ್ರೆ, Battery remaining 70%. ಓಕೆ 11 ಕಿಲೋಟ್ಸ್ ಇಟ್ಕೊಂಡ್ರೆ ಸ್ವಲ್ಪ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿ ನಿಮ್ಗೆ ತೋರಿಸ್ತೀನಿ. 11 Sampling rate. Checked. Not checked. 11 kilohertz. ನೋಡಿ 11ನಲ್ಲಿ Eloquence TTS settings. ಜೋರಾಗಿ ಬರುತ್ತೆ, ಬಟ್ ಒಂಥರ ಕಿವಿಗೆ ಹೊಡೆದಂಗೆ ಆಗುತ್ತೆ. ಆದರೆ ಯಾರಿಗೆ ಸ್ವಲ್ಪ ವಾಲ್ಯೂಮ್ ಜೋರಾಗಿ ಬೇಕು, ಕ್ವಾಲಿಟಿ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ ಅನ್ನೋರು ಬೇಕಾದ್ರೆ 11 ಕಿಲೋಟ್ಸ್ ಇಟ್ಕೊಬೋದು. Sampling rate 11 kilohertz. ನನಗೆ ಪರ್ಸ್ನಲಿ ಇಷ್ಟ ಇಲ್ಲ ಇದು 11 ಕಿಲೋಟ್ಸ್, ಹಂಗಾಗಿ ನಾನು Sampling rate. Not checked. 16 kilohertz. Eloquence TTS settings. 16 ಕಿಲೋಟ್ಸ್ ಇಟ್ಕೊಂಡಾಗ ಸ್ವಲ್ಪ ನಿಮ್ಮ ವಾಲ್ಯೂಮ್ ಸ್ಲೋ ಆಗುತ್ತೆ ಎಲಕ್ವೆನ್ಸ್ದು. ಆದರೆ ಕ್ಲಾರಿಟಿ ಚೆನ್ನಾಗಿರುತ್ತೆ, ಕೇಳೋಕ್ಕೆ ಕಿವಿಗೆ ಹೊಡೆಯಲ್ಲ ಒಂಥರ. ಆಮೇಲೆ ಸ್ಪೀಕರಲ್ಲೂ ಒಂಥರ ಇಂಪಾಗಿ ಕೇಳಿಸುತ್ತೆ ಎಲಕ್ವೆನ್ಸ್ ವಾಯ್ಸು. ನೆಕ್ಸ್ಟು Audio optimization. Balanced. ಆಡಿಯೋ ಆಪ್ಟಿಮೈಸೇಷನ್. ಇದು ಬೈ ಡಿಫಾಲ್ಟ್ ಬ್ಯಾಲೆನ್ಸ್ ಇರುತ್ತೆ. ಬ್ಯಾಲೆನ್ಸಲ್ಲೇ ಇರಲಿ ಇದು. ಯಾಕಪ್ಪ Audio ಅಂತಂದರೆ ನೋಡಿ ಇದು optimization. Not checked. Optimized for quality. Radio button. ಆಪ್ಟಿಮೈಸ್ಡ್ ಫಾರ್ ಕ್ವಾಲಿಟಿ ಕೊಟ್ಟರೆ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಬಟ್ ಇನ್ನೂ ತುಂಬ ಕಡಿಮೆ ಆಗುತ್ತೆ ವಾಯ್ಸು. ನೋಡಿ ಇಲ್ಲಿ Eloquence TTS settings. ನೋಡಿ ವಾಯ್ಸು ತುಂಬ ಕಡಿಮೆ ಆಯಿತು. ಮೊದಲೇ ಸ್ವಲ್ಪ 16 kilohertz. 16 ಕಿಲೋಟ್ಸ್ ಇಟ್ಟಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿರುತ್ತೆ. ಕ್ವಾಲಿಟಿ ಇಟ್ಟರೆ ಇನ್ನೂ ಚೂರು ಕಡಿಮೆ ಆಗುತ್ತೆ. Audio optimization. Optimized for quality. ಕ್ವಾಲಿಟಿಗೂ ಬ್ಯಾಲೆನ್ಸ್ಗೂ ಏನು ಅಂಥ ವ್ಯತ್ಯಾಸ ಆಗಲ್ಲ ನನ್ನ ಪ್ರಕಾರ. ಹಂಗಾಗಿ ಬ್ಯಾಲೆನ್ಸ್ಡ್ ಎಲ್ಲ ಇರಲಿ. ಇನ್ನೊಂದಿದೆ ಇಲ್ಲಿ Audio optimization. Checked. Not checked. Optimized for volume. Radio button. ಆಪ್ಟಿಮೈಸ್ ಫಾರ್ ವಾಲ್ಯೂಮ್ ಅಂತ ಇದಿಟ್ಟರೆ ವಾಲ್ಯೂಮ್ ಜೋರಾಗುತ್ತೆ, ಆದರೆ ಮತ್ತೆ ಅದೇ ಒಂಥರ ಕರ್ಕಶವಾಗಿ ಕೇಳಿಸುತ್ತೆ. ನೋಡಿ ಇಲ್ಲಿ Eloquence TTS settings. ನೋಡಿ ಆಪ್ಟಿಮೈಸ್ ಫಾರ್ ವಾಲ್ಯೂಮ್ ಕೊಟ್ಟರೆ ವಾಲ್ಯೂಮ್ ಜೋರಾಗಿ ಬರುತ್ತೆ, ಆದರೆ Audio optimization. Optimized for volume. ಒಂಥರ ಕರ್ಕಶ ಆಗುತ್ತೆ ವಾಯ್ಸ್ ಎಲಕ್ವೆನ್ಸ್. ಹಂಗಾಗಿ ಇಲ್ಲಿ ನಾನು Audio optimization. ನಿಮ್ಗೆ ರೆಕಮೆಂಡ್ ಮಾಡೋದು ಬೈ ಡಿಫಾಲ್ಟ್ ಏನಿರುತ್ತಲ್ಲ ಬ್ಯಾಲೆನ್ಸು ಅಲ್ಲೇ ಬಿಡಿ. Audio optimization. Not checked. Balanced. ಬ್ಯಾಲೆನ್ಸ್ಡು Eloquence TTS settings. ಈಗ ಚೆನ್ನಾಗಿ ಬರುತ್ತೆ. ಓಕೆ ನೆಕ್ಸ್ಟು User dictionary. Heading. ಯೂಸರ್ ಡಿಕ್ಷನರಿ. ಇದ್ರ ಬಗ್ಗೆ ನಾನು ಈಗಾಗಲೇ ಟ್ವಿಟರಲ್ಲಿ ಮಾಡಿದ್ದೆ ನಿಮಗೆ. ವೋಕಲೈಸರ್ ಮತ್ತು ಎಲಕ್ವೆನ್ಸಲ್ಲಿ ಯಾವ ರೀತಿ ಡಿಕ್ಷನರಿ ಯೂಸ್ ಮಾಡಿಕೊಂಡು ನಮಗೆ ಯಾವ ವರ್ಡು ಬೇರೆ ಥರ ಹೇಳಬೇಕು ಅಂತ ಅನಿಸಿದ್ರೆ ಹೇಳಿಸ್ಬೋದು. ಸೊ ಅದನ್ನು ನಾನು ಟ್ವಿಟರಲ್ಲಿ ಮಾಡಿದ್ದೆ. ಅದನ್ನು ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. TTS ಪ್ಲೇಲಿಸ್ಟಲ್ಲಿ ಸಿಗುತ್ತೆ ನಮ್ಮ ಚಾನಲಲ್ಲಿ. Enable user dictionary. On. Switch. ಯೂಸರ್ ಡಿಕ್ಷನರಿ ಆನ್ ಮಾಡಿದ್ದೀನಿ, ಆನ್ ಆಗಿರುತ್ತೆ ಬಿಡಿ. Add word. Add a new word to the user dictionary. ನೋಡಿ ಇಲ್ಲಿ ವರ್ಡ್ ಆ್ಯಡ್ ಮಾಡ್ಬೋದು. Word list. There are 0 words. ಈ ಯಾವುದು ಆ್ಯಡ್ ಮಾಡಿಲ್ಲ, ಹಂಗಾಗಿ 0 ಇದೆ ವರ್ಡ್ ಲಿಸ್ಟಲ್ಲಿ. Import dictionary file. ಇಂಪೋರ್ಟ್ ಮಾಡ್ಬೋದು ಎಲ್ಲಿಂದಾದ್ರು ನಿಮ್ಗೆ ಯಾರೋ ಡಿಕ್ಷನರಿ ಕಳಿಸಿದ್ರೆ ಫೈಲು. Export dictionary file. ನೀವು ಡಿಕ್ಷನರಿ ಆ್ಯಡ್ ಮಾಡಿ ಇಟ್ಕೊಂಡ್ರೆ ಅದನ್ನ ಎಕ್ಸ್ಪೋರ್ಟ್ ಮಾಡ್ಬೋದು, ಇನ್ನೊಬ್ರು ಕಳಿಸ್ಬೋದು, ಅಥವಾ ನೀವೆಲ್ಲರೂ ಬ್ಯಾಕಪ್ ಸೇವ್ ಮಾಡಿ ಇಡ್ಬೋದು ಡ್ರೈವಲ್ಲಿ ಅಲ್ಲಿ. Defaults. Heading. Reset voice settings. ಸೊ ನೀವು ವಾಯ್ಸು ಸೆಟ್ಟಿಂಗ್ಸಲ್ಲಿ ಏನೇನೋ ಚೇಂಜಸ್ ಮಾಡಿರೋ ಅದೆಲ್ಲ ಮೊದಲಿದ್ದಂಗೆ ಆಗಲಿ ಅಂದರೆ ಇಲ್ಲಿ ರಿಸೆಟ್ ಕೊಡ್ಬೋದು. About. Heading. ಇಲ್ಲಿ ಅಬೌಟು, About Eloquence TTS. ಇಲ್ಲಿ ಹೋಗಿ ಅದ್ರ ಅಬೌಟ್ ಓದ್ಕೊಬೋದು Stop recording. ಅಷ್ಟೇ. Button. ಸೊ ಇದು ಎಲಕ್ವೆನ್ಸ್ ಬಗ್ಗೆ ಮಾಹಿತಿ ಆಗಿತ್ತು ಸ್ನೇಹಿತರೆ. ಇದರಲ್ಲಿ ಕೆಲವೊಂದು ಬಗ್ಸ್ ಇದೆ.
ಬಗ್ಸು ಒಂದು ಮೇಯ್ನಾಗಿ ನಾನು ಫೇಸ್ ಮಾಡ್ತಾ ಇರೋದು ಏನಪ್ಪ ಅಂತಂದರೆ, ನಾವು ಸ್ಕ್ರೀನ್ ಆಫ್ ಮಾಡಿ ಆನ್ ಮಾಡಿದಾಗ ಅಥವಾ ನಾವು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಫೋನ್ ಯೂಸ್ ಮಾಡುವಾಗ ಸಡನ್ನಾಗಿ ಒಂದು ಹೈ ಪಿಚ್ ವಾಯ್ಸಲ್ಲಿ ಮಾತಾಡುತ್ತೆ. ಅಂದರೆ ಸ್ಯಾಂಡಿನೋ ಶೆಲ್ಲಿನೋ ಯಾವುದೋ ಒಂದು ವಾಯ್ಸಲ್ಲಿ ಮಾತಾಡುತ್ತೆ. ಮೇಯ್ನಾಗಿ ಇದು ಇಶ್ಯೂ ಆಗ್ತಾಯಿದೆ. ಇದು 11 ಕಿಲೋವಾಟ್ಸಲ್ಲಿ ಇಟ್ಕೊಂಡು ಎಲಕ್ವೆನ್ಸ್ ಯೂಸ್ ಮಾಡಿದ್ರೆ ಈ ಪ್ರಾಬ್ಲಮ್ ಬರೋಲ್ಲ. 16 ಕಿಲೋವಾಟ್ಸಲ್ಲಿ ಇಟ್ಕೊಂಡ್ರೆ ಈ ಪ್ರಾಬ್ಲಮ್ ಬರುತ್ತೆ. ಬಟ್ ನನಗೆ 11 ಕಿಲೋವಾಟ್ಸಲ್ಲಿ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಅದು ಬಿಟ್ಟರೆ ಪರ್ಸ್ನಲಿ ನನ್ನ ಫೋನಲ್ಲಿ ಅಂಥ ಏನು ಇಶ್ಯೂ ಆಗ್ತಾಯಿಲ್ಲ. ಸುಮಾರು ಜನರಿಗೆ ಇನ್ನೂ ಆಗ್ತಾಯಿರೋ ಕಾಮನ್ ಇಶ್ಯೂಗಳು ಏನಪ್ಪ ಅಂತಂದರೆ, ಒಂದು ಫೋನು ಆನ್ ಮಾಡಿದ ತಕ್ಷಣ, ಅಂದರೆ ಸ್ಕ್ರೀನ್ ಆಫ್ ಮಾಡಿ ಆನ್ ಮಾಡಿದ ತಕ್ಷಣ ಸುಮಾರು ಹೊತ್ತು ಗ್ಯಾಪ್ ಬಿಟ್ಟು ಆನ್ ಮಾಡಿದಾಗ ಒಂದು 15-20 ಸೆಕೆಂಡ್ ಎಲಕ್ವೆನ್ಸ್ ಮಾತಾಡಲ್ಲ, ಆಮೇಲೆ ಮಾತಾಡುತ್ತೆ ಅಂತ ಕೆಲವರು ಹೇಳ್ತಾರೆ. ಇನ್ನೊಂದು ಕೆಲವೊಂದು ಫೋನ್ಗಳಲ್ಲಿ ಲ್ಯಾಗ್ ಆಗ್ತಾಯಿದೆ, ಅಂದರೆ ಫಾಸ್ಟಾಗಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಎಲಕ್ವೆನ್ಸ್, ಆ ಥರ ಇಶ್ಯೂ ಆಗ್ತಾಯಿದೆ. ಸೊ ಈ ಥರ ಎಲ್ಲ ಕೆಲವೊಂದು ಇಶ್ಯೂ ಇದೆ. ಬಟ್ ನನ್ನ ಹತ್ರ ಈ ಥರ ಇಶ್ಯೂ ಎಲ್ಲ ಆಗ್ತಾಯಿಲ್ಲ. ಒಂದೇನು ಅಂದರೆ ಎಲಕ್ವೆನ್ಸ್ ಅಪ್ಡೇಟ್ ಬಂದಾಗ ಸಡನ್ನಾಗಿ ಎಲಕ್ವೆನ್ಸ್ ಮಾತಾಡೋದು ಸ್ಟಾಪ್ ಆಗುತ್ತೆ. ಅಂದರೆ ಆಟೋ TTS ಜೊತೆ ಕನ್ಫಿಗರ್ ಮಾಡ್ಕೊಂಡಿರ್ತೀವಲ್ಲ, ಅದು ಮಾತಾಡೋದು ಸ್ಟಾಪ್ ಆಗುತ್ತೆ. ನಾವು ಒಂದು ಸಲ ಫೋನ್ನ ರೀಸ್ಟಾರ್ಟ್ ಮಾಡಿ ಆಮೇಲೆ ಮತ್ತೆ ಯೂಸ್ ಮಾಡಬೇಕಾಗತ್ತೆ. ಸೊ ಅವಾಗ ಅಪ್ಡೇಟ್ ಬಂದಾಗ ಮಾತ್ರ ಸಮಸ್ಯೆ ಆಗುತ್ತೆ, ಅದು ಆಟೋ TTS ಜೊತೆ ಯೂಸ್ ಮಾಡ್ತಾ ಇರೋದ್ರಿಂದ. ಆಮೇಲೆ ಇನ್ನೊಂದು, ನೀವು ಫಸ್ಟ್ ಟೈಮು ಎಲಕ್ವೆನ್ಸ್ನ ಇನ್ಸ್ಟಾಲ್ ಮಾಡ್ಕೊಂಡು ಆಟೋ TTS ಜೊತೆ ಸೆಟ್ಟಿಂಗ್ ಮಾಡ್ತೀರಲ್ಲ, ಅವಾಗ ಮಾತಾಡಲ್ಲ ಅದು ಎಲಕ್ವೆನ್ಸು. ಆಟೋ TTS ಇಟ್ಕೊಂಡಾಗ ನೀವು ಫಸ್ಟ್ ಏನು ಮಾಡಬೇಕು, ಟೆಸ್ಟ್ ಮಾಡಿದಾಗ ಅಲ್ಲಿ ಮಾತಾಡಿದ್ರೆ ಓಕೆ. ಆಟೋ TTSಲ್ಲಿ ಟೆಸ್ಟ್ ಮಾಡಿದಾಗ ಮಾತಾಡಲಿಲ್ಲ ಅಂತಂದರೆ ಒಂದು ಸಲ ಮೊಬೈಲ್ ರೀಸ್ಟಾರ್ಟ್ ಮಾಡಿ, ಆಟೋ TTS ಜೊತೆ ಸೆಟ್ಟಿಂಗ್ ಮಾಡಿಬಿಟ್ಟು ಇಂಗ್ಲೀಷ್ ಎಲಕ್ವೆನ್ಸು, ಕನ್ನಡಗೆ ವೋಕಲೈಸರ್, ಗೋಲ್ಡ್ TTS ಏನು ಇಡ್ತೀರೋ ಅದನ್ನಿಟ್ಟು ಒಂದು ಸಲ ಮೊಬೈಲ್ ರೀಸ್ಟಾರ್ಟ್ ಮಾಡಿ ಆಮೇಲೆ ನೀವು ಆಟೋ TTSಲ್ಲಿ ಚೆಕ್ ಮಾಡಿ ಎಲಕ್ವೆನ್ಸ್ ವರ್ಕ್ ಆಗುತ್ತೆ. ಸೊ ಫಸ್ಟ್ ಟೈಮು ವರ್ಕ್ ಆಗೋಲ್ಲ, ನೀವು ಸೆಟ್ ಮಾಡಿದಾಗ ಮೊಬೈಲ್ ರೀಸ್ಟಾರ್ಟ್ ಮಾಡಲೇಬೇಕು, ಆವಾಗ ವರ್ಕ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಈಗ ಸದ್ಯಕ್ಕೆ ಇರೋವಂಥದ್ದು. ಅದು ಬಿಟ್ಟು ಇನ್ನೇನಾದರೂ ಬಗ್ಸ್ ಇದ್ದರೆ ನೀವು ಪ್ಲೇಸ್ಟೋರಲ್ಲಿ ರಿವ್ಯೂ ಹಾಕಿ, ಆಮೇಲೆ ಅವ್ರದ್ದು ಇಮೇಲ್ ID ಕೊಟ್ಟಿದ್ದಾರೆ ಮೋಸ್ಟ್ಲಿ ಪ್ಲೇಸ್ಟೋರಲ್ಲಿ, ಅದಕ್ಕೆ ಇಮೇಲ್ ಬರೀರಿ. ಅಥವಾ ಯಾರಾದರೂ ಈಗಾಗಲೇ ನಾನು ನಮ್ಮ ಕನ್ನಡ ತಂತ್ರಾಂಶ ಅಲರ್ಟ್ಸಲ್ಲಿ ನಿಮಗೊಂದು ಫಾರ್ಮ್ ಶೇರ್ ಮಾಡಿದ್ದೆ, ಅದರಿಂದ ನೀವೇನಾದರೂ ಗೂಗಲ್ ಗ್ರೂಪಿಗೆ ಜಾಯ್ನ್ ಆಗಿದರೆ ಅಲ್ಲೂ ಕೂಡ ನೀವು ಇಮೇಲ್ ಮೂಲಕ ಅವರಿಗೆ ಬಗ್ಸನ್ನು ರಿಪೋರ್ಟ್ ಮಾಡ್ಬೋದು. ಸೊ ಇಷ್ಟನ್ನು ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸೋಣ ಸ್ನೇಹಿತರೆ. ಇದರಲ್ಲಿ ನಾನು ನಿಮಗೆ ಆದಷ್ಟು ಎಲಕ್ವೆನ್ಸ್ ಬಗ್ಗೆ ಮಾಹಿತಿ, ಅದರ ಬಗ್ಸ್ ಬಗ್ಗೆ, ಅದರ ಸೆಟ್ಟಿಂಗ್ಸ್ ಏನೇನು ಮಾಡಬೇಕಾಗುತ್ತೆ ಎಲ್ಲದ್ರ ಬಗ್ಗೆ ಸಾಧ್ಯ ಆದಷ್ಟು ಮಾಹಿತಿ ಕೊಟ್ಟಿದ್ದೀನಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ಎಲಕ್ವೆನ್ಸ್ಗೋಸ್ಕರ ಬರಲಿ ಅಂತ. ಈಗ ಬಂದಿದೆ, ಪ್ರತಿಯೊಬ್ಬರು ಈ ನ್ಯೂಸ್ ಗೊತ್ತಾಗಲಿ. ಹಾಗೆ ಆದಷ್ಟು ಕ್ರ್ಯಾಕು ಮಾಡೋದನ್ನ ಅವಾಯ್ಡ್ ಮಾಡಿ ಸ್ನೇಹಿತರೆ, ಅಂದರೆ ಕ್ರ್ಯಾಕ್ ಯೂಸ್ ಮಾಡೋದನ್ನ. ಯಾಕಪ್ಪ ಅಂತಂದರೆ ಯಾವುದೇ ಒಂದು ಏನೋ ನಮಗೆ ಒಳ್ಳೆ ಸರ್ವಿಸ್ ಬೇಕು ಅಂತಂದರೆ ಯಾವುದೂ ಫ್ರೀಯಾಗಿ ಸಿಗೋಲ್ಲ. ಸೊ ಫ್ರೀಯಾಗಿದ್ದಿದ್ದೆಲ್ಲ ಏನೇನಾಗಿದೆ ಅಂತ ನಾವು ಈಗಾಗಲೇ ನೋಡಿದ್ದೀವಿ. ಹಾಗಾಗಿ ಕ್ರ್ಯಾಕ್ ಮಾಡೋದ್ರಿಂದ ಅಥವಾ ನಮಗೆ ಫ್ರೀ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಯಾವುದು ಕೂಡ ಪ್ರಾಜೆಕ್ಟ್ ಮುಂದುವರಿಯಲ್ಲ. ಈಗ ಇನ್ಸ್ಟಾ ರೀಡ್ರು ನಿಂತೋಗ್ತಾ ಇದೆ, ಅವರು ಫ್ರೀಯಾಗಿ ಕೊಡ್ತಾಯಿದ್ರು, ಅದು ಲಾಂಗ್ ರನ್ನಲ್ಲಿ ಉಳಿಯೋಕ್ಕಾಗಲಿಲ್ಲ. ಆ ಥರ ತುಂಬ ಎಕ್ಸಾಂಪಲ್ಸ್ ಇದ್ದಾವೆ. ಹಾಗಾಗಿ ಕಮ್ಯುನಿಟಿಗೋಸ್ಕರ ಒಂದೊಳ್ಳೆ ಪ್ರಾಜೆಕ್ಟ್ ಮುಂದುವರಿಬೇಕು, ಈ ಕೆಲಸ ನಿರಂತರವಾಗಿ ನಡೀತಾ ಇರಬೇಕು ಅಂತಂದರೆ ಫೈನಾನ್ಷಿಯಲ್ ಸಪೋರ್ಟ್ ಭಾಳನೇ ಅಗತ್ಯ ಇರುತ್ತೆ ಡೆವಲಪರ್ಗೆ. ಹಾಗಾಗಿ ನಮ್ಮ ಕೈಲಿ ಸಾಧ್ಯ ಆದಷ್ಟು ನಾವು ಸಪೋರ್ಟ್ ಮಾಡೋಣ. 373 ರೂಪೀಸ್ ಅಂತಂದರೆ ಅದೇನು ಅಂಥ ಕಾಸ್ಟ್ಲಿ ಅಲ್ಲ ನನ್ನ ಪ್ರಕಾರ. ಅದು ಆ್ಯಕ್ಚುಲಿ ಫಸ್ಟು 990 ರೂಪೀಸ್ ಇತ್ತು ಒಂದು ವರ್ಷಕ್ಕೆ, ಅದನ್ನು ಇಷ್ಟು ಕಡಿಮೆ ಮಾಡಿರೋದೇ ಹೆಚ್ಚು, 373 ರೂಪೀಸಿಗೆ ತಂದಿರೋದು. ಈಗಾದರೂ ನಾವು ಸಪೋರ್ಟ್ ಮಾಡೋಣ. ಕ್ರ್ಯಾಕ್ ಸಿಕ್ಕಿದ್ರೂ ಒಂದು ವೇಳೆ ನಾವು ಅದನ್ನ ಯೂಸ್ ಮಾಡೋದು ಬೇಡ, ಯಾಕಂತಂದರೆ ಮತ್ತೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಅವರು ಏನಾದ್ರು ಅವರಿಗೆ ಸಾಕಾಗಷ್ಟು ಹಣ ಬರ್ತಾಯಿಲ್ಲ ಅಂತ ಏನಾದ್ರು ಮತ್ತೆ ಪ್ರಾಜೆಕ್ಟ್ ಡಿಸ್ಕಂಟಿನ್ಯೂ ಮಾಡಿದ್ರೆ ಮತ್ತೆ ಎಲಕ್ವೆನ್ಸ್ ಇಲ್ದಂಗೆ ಯೂಸ್ ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಪರ್ಚೇಸ್ ಮಾಡಿ ಯೂಸ್ ಮಾಡಿ. ಇದೊಂದೇ ಅಂತಲ್ಲ, ಮೇಯ್ನಾಗಿ ನಮ್ಮ ಕಮ್ಯುನಿಟಿಗೆ ಯೂಸ್ ಆಗೋಂಥವು ಈ ಆಟೋ TTSಸು ಇದನ್ನು ಕೂಡ ಈಗಲೂ ತುಂಬ ಜನ ಕ್ರ್ಯಾಕ್ ಯೂಸ್ ಮಾಡ್ತಾಯಿರೋ, ಅದನ್ನು ಬಿಟ್ಟು ಪರ್ಚೇಸ್ ಮಾಡಿ. ಫ್ರೀಯಾಗಿ ಯೂಸ್ ಮಾಡಬೇಕು ಅಂತಂದರೆ ಟೆಕ್ ಫ್ರೀಡಮಲ್ಲಿ Wi-Fi TTS ಸಿಗುತ್ತೆ, ಅದನ್ನು ಯೂಸ್ ಮಾಡಿ. ಕ್ರ್ಯಾಕ್ ಯೂಸ್ ಮಾಡಬಾರ್ದು ಆಟೋ TTSದು. ಸೊ ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ಈಗಾಗಲೇ ಟ್ವಿಟರಲ್ಲಿ ಮಾಡಿ ನಮ್ಮ ಚಾನಲಲ್ಲಿ. ಸೊ ಇದನ್ನು ಮಾಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲಲ್ಲಿ ನಾವು ಹೇಳಿದ್ವಿ ಗಿವ್ ಅವೇ ಮಾಡ್ತೀವಿ 5000 ರೂಪೀಸ್ದು ಅಂತ. ಸೊ ನಮ್ಮ ಚಾನಲ್ 5000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಅದು ಕೂಡ ಯಾವ ರೀತಿ ಗಿವ್ ಅವೇ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಡೀಟೇಲ್ ವೀಡಿಯೋ ಚಾನಲಲ್ಲಿ ಬರುತ್ತೆ. ಹಾಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ. ಅದ್ರ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ, ಯಾವ ರೀತಿ ನಡೆಯುತ್ತೆ, ಯಾವತ್ತು ನಡೆಯುತ್ತೆ, ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ಇಷ್ಟನ್ನು ಹೇಳ್ತಾ ಫೈನಲಿ ವೀಡಿಯೋನ ಮುಗಿಸೋಣ. ಮತ್ತೊಮ್ಮೆ ಯಾವುದಾರೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.